ನಮ್ಮ ರಾಷ್ಟ್ರಧ್ವಜದಲ್ಲಿ ಇರುವ ಚಕ್ರದಲ್ಲಿ ಎಷ್ಟು ಅರಗಳಿವೆ ಅಂದರೆ ಗೆರೆಗಳಿವೆ? 23, 24, 25, 26. ಟೋಟಲ್ ನಮ್ಮ ರಾಷ್ಟ್ರಧ್ವಜದಲ್ಲಿರುವ ಚಕ್ರದಲ್ಲಿ ಟೋಟಲ್ 24 ಹರಗಳಿವೆ. ಸ್ಪೋಕ್ಸ್ ಅಂತಾರೆ ಇಂಗ್ಲೀಷಲ್ಲಿ. ಭಾರತದಲ್ಲಿ ಮೊದಲ ಚುನಾವಣೆ ವಿದ್ಯುನ್ಮಾನ ನಡೆದದ್ದು ಯಾವಾಗ? 1948, 52, 50, 54. ಮೊದಲ ಚುನಾವಣಾ ವಿದ್ಯುನ್ಮಾನ ನಡೆದದ್ದು 1952ರಲ್ಲಿ. ಶೇಖರಣಾ ಬ್ಯಾಟರಿಗಳಲ್ಲಿ ಉಪಯೋಗಿಸುವಂತಹ ಲೋಹ ಯಾವುದು? ಶೇಖರಣಾ ಬ್ಯಾಟರಿಗಳಲ್ಲಿ ಉಪಯೋಗಿಸುವ ಲೋಹ ಯಾವುದು? ಸೀಸಾ ಪಿಬಿಯನ್ನು ಉಪಯೋಗಿಸುತ್ತಾರೆ. ಭಾರತದಲ್ಲಿ ಮೊದಲ ಇಂಗ್ಲಿಷ್ ವಾರ್ತಾಪತ್ರಿಕೆ ಆರಂಭಿಸಿದ್ದು ಯಾರು? ಇಂಗ್ಲಿಷ್ ವಾರ್ತಾಪತ್ರಿಕೆಯನ್ನು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆರಂಭಿಸಿದವರು ಯಾರು? ಯಾರು ಅಂದರೆ ಜೆ.ಎ. ಹಿಕೆ. ಜೆ.ಎ. ಹಿಕೆ. ಆಂಕಾಲಜಿ ಈ ಕೆಳಗಿನ ಯಾವ ವಿಷಯಕ್ಕೆ ಸಂಬಂಧಿಸಿದೆ? ಹಕ್ಕಿಗಳು, ಕ್ಯಾನ್ಸರ್, ಸಸ್ತನಿಗಳು, ಮಣ್ಣು. ಆಂಕಾಲಜಿ ಕ್ಯಾನ್ಸರ್ಗೆ ಸಂಬಂಧಿಸಿದ ವಿಜ್ಞಾನವಾಗಿದೆ. ಉಷ್ಣತೆಯನ್ನು ಎಸ್ಐ ಯೂನಿಟ್ನಲ್ಲಿ ಅಳೆಯುವುದು ಅಂದರೆ ಉಷ್ಣತೆಯ ಎಸ್ಐ ಏಕಮಾನ ಯಾವುದು ಅಂತ ಪ್ರಶ್ನೆ. ಕೆಲ್ವಿನ್, ಸೆಲ್ಸಿಯಸ್, ಸೆಂಟಿಗ್ರೇಡ್, ಫ್ಯಾರನೈಟ್. ಉಷ್ಣ ಹೀಟನ್ನು ನಾವು ಕೆಲ್ವಿನಲ್ಲಿ ಅಳಿತೀವಿ. ಒಂದು ಮೊಟ್ಟೆಯು ಶುದ್ಧವಾದ ನೀರಿನಲ್ಲಿ ಮುಳುಗುತ್ತದೆ ಮತ್ತು ಲವಣಯುಕ್ತ ನೀರಿನಲ್ಲಿ ತೇಲುತ್ತದೆ. ಇದಕ್ಕೆ ಕಾರಣವೇನು? ಒಂದು ಮೊಟ್ಟೆ ಇರುತ್ತಲ್ಲ, ಆ ಮೊಟ್ಟೆ ಶುದ್ಧವಾದ ನೀರಿನಲ್ಲಿ ಹಾಕಿದರೆ ನೀವು ಅದು ತೇಲ್ತತೆ. ಅದೇ ಆ ನೀರಿನಲ್ಲಿ ಲವಣಗಳು ಹೆಚ್ಚಾಗಿ ಕರಗಿದ್ರೆ ಆ ಲವಣಯುಕ್ತ ನೀರಿನಲ್ಲಿ ನೀವು ಮೊಟ್ಟೆ ಹಾಕಿದಾಗ ಅದು ತೇಲುತ್ತದೆ. ಇದಕ್ಕೆ ಕಾರಣ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ. ಲವಣಯುಕ್ತ ನೀರು ಶುದ್ಧವಾದ ನೀರಿಗಿಂತ ಹೆಚ್ಚಿನ ಸಾಂದ್ರತೆ ಹೊಂದಿರುತ್ತದೆ. ಇದು ಕರೆಕ್ಟಾ? ಲವಣಯುಕ್ತ ನೀರು ಶುದ್ಧವಾದ ನೀರಿಗಿಂತ ಹಗುರವಾಗಿರುತ್ತದೆ. ಲವಣಯುಕ್ತ ನೀರು ಶುದ್ಧವಾದ ನೀರಿಗಿಂತ ಹೆಚ್ಚು ಜಿಗುಟಾಗಿರುತ್ತದೆ. ಲವಣಯುಕ್ತ ನೀರಿನ ಸರ್ಫೇಸ್ ಟೆನ್ಷನ್ ಶುದ್ಧ ನೀರಿಗಿಂತ ಕಡಿಮೆ ಇರುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಲವಣಯುಕ್ತ ನೀರು ಶುದ್ಧವಾದ ನೀರಿಗಿಂತ ಹೆಚ್ಚಿನ ಸಾಂದ್ರತೆ ಹೊಂದಿರುತ್ತದೆ. ಆದ್ದರಿಂದ ಮೊಟ್ಟೆಯು ಶುದ್ಧವಾದ ನೀರಿನಲ್ಲಿ ಮುಳುಗುತ್ತದೆ ಮತ್ತು ಲವಣಯುಕ್ತ ನೀರಿನಲ್ಲಿ ತೇಲುತ್ತದೆ. ಯಾವುದಕ್ಕೆ? ಲವಣಯುಕ್ತ ನೀರು ಶುದ್ಧವಾದ ನೀರಿನ ಸಾಂದ್ರತೆಗಿಂತ ಹೆಚ್ಚಿನ ಸಾಂದ್ರತೆಯನ್ನು ಹೊಂದಿರುತ್ತದೆ. ಕತ್ತಲೆ ಕೋಣೆಯಲ್ಲಿ ಕೆಂಪು ದೀಪದ ಬೆಳಕಿನಲ್ಲಿ ಹಸಿರು ಎಲೆ ಇಟ್ಟರೆ ಎಲೆಯ ಬಣ್ಣ ಯಾವ ಕಲರ್ ಕಾಣುತ್ತದೆ? ಕತ್ತಲೆ ಕೋಣೆಯಲ್ಲಿ ಕೆಂಪು ದೀಪದ ಬೆಳಕಿನಲ್ಲಿ ಅಂದರೆ ಕೆಂಪು ಲೈಟಲ್ಲಿ ಹಸಿರು ಎಲೆ ಇಟ್ಟರೆ ಆ ಹಸಿರು ಎಲೆ ಯಾವ ಬಣ್ಣ ಕಾಣುತ್ತದೆ? ಕೆಂಪು ಪ್ಲಸ್ ಹಸಿರು ಈಸ್ ಈಕ್ವಲ್ ಟು ಕಪ್ಪು. ಇವೆರಡು ಬಣ್ಣ ಕೂಡಿಸಿದರೆ ಕಪ್ಪು ಕಲರ್ ಬರುತ್ತದೆ. LPGಯಲ್ಲಿರುವ ಪ್ರಮುಖ ವಸ್ತು ಯಾವುದು? ಮೀಥೇನ್, ಪ್ರೋಪೇನ್, ಈಥೇನ್, ಬ್ಯೂಟೇನ್. LPGಯಲ್ಲಿರುವ ಪ್ರಮುಖ ವಸ್ತು ಪ್ರೋಪೇನ್. ಯಾವುದೇ ಘನವಸ್ತುವನ್ನು ನೇರವಾಗಿ ಆವಿಯಾಗಿ ಪರಿವರ್ತಿಸುವ ಕ್ರಿಯೆಗೆ ಹೀಗೆನ್ನುತ್ತಾರೆ. ಅಂದರೆ ಘನದಿಂದ ದ್ರವಕ್ಕೆ ಹೋಗಲ್ಲ, ಡೈರೆಕ್ಟು ಘನದಿಂದ ಅನಿಲ ಸ್ಥಿತಿಗೆ ಹೋಗುವಂತಹ ಕ್ರಿಯೆಗೆ ನಾವು ಏನಂತ ಕರಿತೀವಿ? ಡೈರೆಕ್ಟಾಗಿ ಅನಿಲ ಸ್ಥಿತಿಗೆ ಹೋಗುವ ಕ್ರಿಯೆಗೆ ನಾವು ಸಬ್ಲಿಮೇಷನ್ ಅಂತ ಕರಿತೀವಿ. ಸಮುದ್ರದ ನೀರಿನಲ್ಲಿರುವ ಉಪ್ಪು ಯಾವುದು? ಸಮುದ್ರದ ನೀರಿನಲ್ಲಿರುವ ಉಪ್ಪು ಯಾವುದು? ಸೋಡಿಯಂ ಕ್ಲೋರೈಡ್. ಇದರ ರಾಸಾಯನಿಕ ಸೂತ್ರ NaCl. ಕನ್ನಡಿಯ ಹಿಂಭಾಗಕ್ಕೆ ಈ ಲೋಹದ ತೆಳು ಲೇಪನ ಮಾಡಿರುತ್ತಾರೆ. ಅಂದರೆ ನೀವು ಪ್ರತಿದಿನ ನೋಡಿಕೊಳ್ಳುವಂತಹ ಕನ್ನಡಿಯಲ್ಲಿ ಅದರ ಹಿಂದೆ ಒಂದು ಲೇಪನ ಮಾಡಿರ್ತಾರೆ. ಆ ಲೇಪನ ಯಾವ ಲೋಹದಿಂದ ಮಾಡಿರ್ತಾರೆ? ಕನ್ನಡಿಯ ಹಿಂದಿರುವ ಲೇಪನವನ್ನು ಯಾವ ಲೋಹದ ತೆಳು ಲೇಪನ ಮಾಡಿರುತ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಸಿಲ್ವರ್. ಸಿಲ್ವರ್ನ ಲೇಪನ ಮಾಡಿರುತ್ತಾರೆ. ಕೆಳಗಿನವುಗಳಲ್ಲಿ ಗಾಂಧೀಜಿಯವರು ಬರೆದಿರುವ ಪುಸ್ತಕ ಯಾವುದು? ಡಿಸ್ಕವರಿ ಆಫ್ ಇಂಡಿಯಾ, ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್, ಇಂಡಿಯಾ ವಿನ್ಸ್ ಫ್ರೀಡಮ್,
ಫ್ರೀಡಮ್ ಅಟ್ ಮಿಡ್ನೈಟ್. ಗಾಂಧೀಜಿಯವರು ಬರೆದಿರುವ ಪುಸ್ತಕ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರುತ್. ಇದು ಮಹಾತ್ಮ ಗಾಂಧೀಜಿಯವರ ಆತ್ಮಚರಿತ್ರೆಯಾಗಿದೆ. ಮಹಾತ್ಮ ಗಾಂಧೀಜಿಯವರು ತಮ್ಮ ಆತ್ಮಚರಿತ್ರೆಯನ್ನು ತಾವೇ ಬರೆದುಕೊಂಡಿದ್ದಾರೆ. ಅದು ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್. ಯಾಸ್ ಯು ಲೈಕ್ ಇಟ್, ಇದರ ಕರ್ತೃ ಯಾರು? ಯಾಸ್ ಯು ಲೈಕ್ ಇಟ್, ಇದರ ಕರ್ತೃ ವಿಲಿಯಂ ಶೇಕ್ಸ್ಪಿಯರ್. ಪೋಸ್ಟ್ ಆಫೀಸ್, ಪೋಸ್ಟ್ ಆಫೀಸ್, ಇದರ ಕರ್ತೃ ಯಾರು? ಆರ್ ಕೆ ನಾರಾಯಣ್, ಕುವೆಂಪು, ಆರ್ ಕೆ ಲಕ್ಷ್ಮಣ್, ರವೀಂದ್ರನಾಥ್ ಟಾಗೋರ್. ಪೋಸ್ಟ್ ಆಫೀಸ್ನ ಕರ್ತೃ ರವೀಂದ್ರನಾಥ್ ಟಾಗೋರ್. ಪ್ರಾಚೀನ ಒಲಿಂಪಿಕ್ ಆಟವನ್ನು ಆರಂಭಿಸಿದವರು ಯಾರು? ಪ್ರಾಚೀನ ಒಲಿಂಪಿಕ್ ಆಟವನ್ನು ಆರಂಭಿಸಿದವರು ಯಾರು? ಮೊಟ್ಟ ಮೊದಲು ಒಲಿಂಪಿಕ್ ಆಟವನ್ನು ಆರಂಭಿಸಿದವರು ಗ್ರೀಕರು. ಮಾನವನ ಮೆದುಳಿನ ಬಹುದೊಡ್ಡ ಭಾಗ ಯಾವುದು? ಮೆಡುಲ್ಲಾ ಅಬ್ಲಾಂಗೇಟ, ಸೆರೆಬೆಲ್ಲಮ್, ಸೆರೆಬ್ರಮ್, ಮಧ್ಯಮೆದುಳು. ಮಾನವನ ಮೆದುಳಿನ ಬಹುದೊಡ್ಡ ಭಾಗ ಸೆರೆಬ್ರಮ್. ನೋಡಿ, ಸೇಮ್ ಇದಾವೆ, ಸೆರೆಬೆಲ್ಲಮ್, ಸೆರೆಬ್ರಮ್. ಇಲ್ಲಿ ಕನ್ಫ್ಯೂಸ್ ಆಗಬೇಡಿ. ಸೆರೆಬ್ರಮ್ ಮಾನವನ ಮೆದುಳಿನ ಬಹುದೊಡ್ಡ ಭಾಗವಾಗಿದೆ. ಈಮೋಗ್ಲೋಬಿನ್ ಇದರಿಂದ ಮಾಡಲ್ಪಟ್ಟಿದೆ. ಅಂದರೆ ಈಮೋಗ್ಲೋಬಿನ್ ಒಳಗೊಂಡಿರುವ ಲೋಹ ಯಾವುದು? ಈಮೋಗ್ಲೋಬಿನ್ನಲ್ಲಿ ಯಾವ ಲೋಹ ಕಂಡುಬರುತ್ತದೆ? ಕಬ್ಬಿಣ. ಈಮೋಗ್ಲೋಬಿನ್ನ ಪ್ರಮುಖ ಕೆಲಸ ಏನು? ಈಮೋಗ್ಲೋಬಿನ್ ಗೊತ್ತಿದೆ ನಮಗೆ, ನಮ್ಮ ರಕ್ತದಲ್ಲಿ ಕಂಡುಬರುತ್ತದೆ. ಹಾಗಾದರೆ ಆ ಹೀಮೋಗ್ಲೋಬಿನ್ನ ಪ್ರಮುಖ ಕೆಲಸ ಏನು? ಆಮ್ಲಜನಕದ ರವಾನೆ. ದೇಹದ ಎಲ್ಲ ಭಾಗಗಳಿಗೆ ಆಮ್ಲಜನಕದ ರವಾನೆ ರಕ್ತದ ಮೂಲಕ ಮಾಡುವಂತಹ ಕಾರ್ಯವೇ ಹೀಮೋಗ್ಲೋಬಿನ್ನ ಕಾರ್ಯವಾಗಿದೆ. ಮನುಷ್ಯ ಕೆಳಗಿನ ಯಾವ ರಕ್ತದ ಗುಂಪಿನವನಾಗಿದ್ದರೆ ಅವನನ್ನು ಸಾರ್ವತ್ರಿಕ ದಾನಿ ಎನ್ನಬಹುದು? ಒಬ್ಬ ಮನುಷ್ಯ ತನ್ನ ರಕ್ತವನ್ನು ಯಾರಿಗೆ ಬೇಕಾದರೂ ಕೊಡಬಹುದು. ಅಂತಹ ಒಬ್ಬ ವ್ಯಕ್ತಿಯನ್ನು ಸಾರ್ವತ್ರಿಕ ದಾನಿ ಅಂತ ಕರೀತಾರೆ. ಆ ವ್ಯಕ್ತಿ ಒಳಗೊಂಡಿರುವ ರಕ್ತದ ಗುಂಪು ಯಾವುದು? ಅದಕ್ಕೆ ಸರಿಯಾದ ಉತ್ತರ ಓ. ಓ ಗುಂಪಿನ ವ್ಯಕ್ತಿ ಯಾರಿಗೆ ಬೇಕಾದರೂ ರಕ್ತವನ್ನು ಕೊಡಬಹುದು. ಆದರೆ AB+ ಈ ವ್ಯಕ್ತಿ ಯಾರಿಂದ ಬೇಕಾದರೂ ರಕ್ತವನ್ನು ಸ್ವೀಕರಿಸಬಹುದು. SICA ಎಂದರೆ ಏನು? ಸಿಕಾ. SICA ಎಂದರೆ ಸಿಕ್ ಇಂಡಸ್ಟ್ರೀಸ್ ಕಂಪನೀಸ್ ಆ್ಯಕ್ಟ್. ಸಿಕ್ ಇಂಡಸ್ಟ್ರೀಸ್ ಕಂಪನೀಸ್ ಆ್ಯಕ್ಟ್. ಎಕ್ಸ್ಪ್ಯಾಂಡ್ SICA. ಷೇರು ಸೂಚ್ಯಂಕದಲ್ಲಿ ಏರಿಕೆ ಅಂದರೆ ಏನು? ನೀವು ಅವಾಗವಾಗ ಕೇಳ್ತಿರ್ತೀರಿ ಶೇರ್ ಮಾರುಕಟ್ಟೆಗಳಲ್ಲಿ. ಅದೇ ರೀತಿ ಇಲ್ಲಿ ಏನು ಪ್ರಶ್ನೆ ಕೇಳಿದ್ದಾರೆ ಅಂದರೆ ಷೇರು ಮಾರುಕಟ್ಟೆಯಲ್ಲಿ ಏರಿಕೆಯಾಗಿದೆ, ಷೇರು ಸೂಚ್ಯಂಕದಲ್ಲಿ ಏರಿಕೆಯಾಗಿದೆ ಅಂತ ನೀವು ಕಾಮನ್ ಆಗಿ ಕೇಳ್ತಾ ಇರ್ತೀರಿ. ಹಾಗಾದರೆ ಷೇರು ಸೂಚ್ಯಂಕದಲ್ಲಿ ಏರಿಕೆಯಾಗಿದೆ ಅಂತಾರಲ್ಲ, ಅದು ಯಾಕಂತಾರೆ? ಹಾಗಂದ್ರೆ ಏನು? ಸರಿಯಾದ ಉತ್ತರ ಮುಂಬೈ ಷೇರು ವಿನಿಮಯ ಕೇಂದ್ರದಲ್ಲಿ ದಾಖಲಾಗಿರುವಂತಹ ಗುಂಪು ಕಂಪನಿಯ ಷೇರುಗಳ ಬೆಲೆಗಳ ಒಟ್ಟಾರೆ ಏರಿಕೆ. ಮುಂಬೈನಲ್ಲಿ ಷೇರು ವಿನಿಮಯ ಕೇಂದ್ರ ಇದೆ. ಮುಂಬೈನಲ್ಲಿ ಇರ್ತಕ್ಕಂಥ ಷೇರು ವಿನಿಮಯ ಕೇಂದ್ರ ಇದೆ. ಅಲ್ಲಿ ದಾಖಲಾಗಿದ್ದಾವೆ ಹಲವಾರು ಕಂಪನಿಗಳು, ದೊಡ್ಡ ದೊಡ್ಡ ಕಂಪನಿಗಳು ಮುಂಬೈ ಷೇರು ವಿನಿಮಯ ಕೇಂದ್ರದಲ್ಲಿ ದಾಖಲಾಗಿದ್ದಾವೆ. ಆ ಮುಂಬೈ ಷೇರು ವಿನಿಮಯ ಕೇಂದ್ರದಲ್ಲಿ ದಾಖಲಾಗಿರುವ ಆ ಕಂಪನಿಗಳ ಷೇರುಗಳ ಬೆಲೆಗಳ ಒಟ್ಟಾರೆ ಏರಿಕೆಯನ್ನು ನಾವು ಷೇರು ಸೂಚ್ಯಂಕದಲ್ಲಿ ಏರಿಕೆ ಎಂದು ಕರೆಯುತ್ತೇವೆ. ಭಾರತದಲ್ಲಿ ನೋಟುಗಳ ಮುದ್ರೆ ಹಾಗೂ ಪೂರೈಕೆಯಾಗುವುದು ಎಲ್ಲಿಂದ? ಭಾರತದಲ್ಲಿ ನೋಟುಗಳ ಮುದ್ರೆ ಹಾಗೂ ಪೂರೈಕೆಯಾಗುವುದು ಎಲ್ಲಿಂದ? ನವದೆಹಲಿಯ ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ. ಇದರಿಂದ ಭಾರತದಲ್ಲಿ ನೋಟುಗಳ ಮುದ್ರೆ ಆಗುತ್ತೆ ಮತ್ತು ನೋಟುಗಳ ಪೂರೈಕೆ ಆಗುತ್ತೆ. ಕಂಪನಿಯ ಡಿಬೆಂಚರ್ದಾರರೆಂದರೆ ಕಂಪನಿಯ ಡಿಬೆಂಚರ್ಸ್ ಅಂತ ಕರಿತೀವಿ ಕೆಲವೊಂದು ಕಂಪನಿಗಳಿಗೆ, ಡಿಬೆಂಚರ್ಸ್ ಅವರು ಅಂತ. ಹಾಗಾದರೆ ಕಂಪನಿಯ ಡಿಬೆಂಚರ್ದಾರರೆಂದರೆ ಯಾರು? ಡಿಬೆಂಚರ್ ಅಂದರೆ ಯಾರು?
ಷೇರುದಾರರ, ಸಾಲ ಕೊಟ್ಟವರ, ಸಾಲಗಾರರ, ನಿರ್ದೇಶಕರ. ಡಿಬೆಂಚರ್ದಾರರೆಂದರೆ ಕಂಪನಿಗೆ ಸಾಲವನ್ನು ಕೊಟ್ಟವರು. ಅಸ್ಪೃಶ್ಯತೆಯನ್ನು ರದ್ದು ಮಾಡಲಾಗಿದೆ ಹಾಗೂ ಇದರ ಆಚರಣೆ ಶಿಕ್ಷಾರ್ಹವಾಗಿರುವುದು. ಈ ಕೆಳಗಿನ ಯಾವ ವಿಧಿಯನ್ವಯ ಅಂದರೆ ಈ ಕೆಳಗಿನ ಯಾವ ವಿಧಿ ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡಿದೆ ಮತ್ತು ಅಸ್ಪೃಶ್ಯತೆಯ ಆಚರಣೆ ಶಿಕ್ಷಾರ್ಹವಾಗಿರುವುದು ಎಂದು ನಮಗೆ ತಿಳಿಸುತ್ತದೆ. ಅಸ್ಪೃಶ್ಯತೆಗೆ ಆರ್ಟಿಕಲ್ 17 ಸಂಬಂಧಿಸಿದೆ. ಸರ್ವೋಚ್ಚ ನ್ಯಾಯಾಲಯದ ರಿಟ್ ಆಫ್ ಮ್ಯಾಂಡಮಸ್ ಹೊರಡಿಸುವುದು ಯಾವುದು? ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯ ಟೋಟಲ್ 5 ರಿಟ್ಗಳನ್ನು ಹೊರಡಿಸಬಹುದು. 5 ರಿಟ್ಗಳು ನಿಮಗೆ ಗೊತ್ತಿದೆ. ಆ 5 ರಿಟ್ಗಳಲ್ಲಿ ಒಂದಾದಂತಹ ರಿಟ್ ಆಫ್ ಮ್ಯಾಂಡಮಸ್. ಈ ಮ್ಯಾಂಡಮಸ್ಸನ್ನು ಯಾವ ಸಮಯದಲ್ಲಿ ಹೊರಡಿಸಬಹುದು ಮತ್ತು ಏತಕ್ಕಾಗಿ ಹೊರಡಿಸಬಹುದು ಎಂದು ಪ್ರಶ್ನೆ ಕೇಳಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯ ರಿಟ್ ಆಫ್ ಮ್ಯಾಂಡಮಸ್ಸನ್ನು ಹೊರಡಿಸುವುದು ಯಾವಾಗ? ಸರಿಯಾದ ಉತ್ತರ ಅಂದರೆ ಅದು ಯಾವುದೇ ವ್ಯಕ್ತಿ ಅಥವಾ ಸಾರ್ವಜನಿಕ ಅಧಿಕಾರಿಗೆ ಯಾವುದೋ ಕೆಲಸವನ್ನು ಸಾರ್ವಜನಿಕ ಕೆಲಸವೆಂದು ಪರಿಗಣಿಸುವಂತೆ ಆದೇಶಿಸುವುದೇ ರಿಟ್ ಆಫ್ ಮ್ಯಾಂಡಮಸ್. ಇನ್ನೊಮ್ಮೆ ಹೇಳ್ತೀನಿ, ಯಾವುದೇ ವ್ಯಕ್ತಿ ಅಥವಾ ಸಾರ್ವಜನಿಕ ಅಧಿಕಾರಿಗೆ ಯಾವುದೋ ಕೆಲಸವನ್ನು ಸಾರ್ವಜನಿಕ ಕೆಲಸವೆಂದು ಪರಿಗಣಿಸುವಂತೆ ಆದೇಶಿಸುವುದು. ಸರ್ವೋಚ್ಚ ನ್ಯಾಯಾಲಯವು ರಿಟ್ ಆಫ್ ಪ್ರಾಹಿಬಿಷನ್ ಹೊರಡಿಸುವುದು. 5ರಲ್ಲಿ ಒಂದು ರಿಟ್ ಆಫ್ ಮ್ಯಾಂಡಮಸ್ ನೋಡಿದ್ವಿ. ಈಗ ರಿಟ್ ಆಫ್ ಪ್ರಾಹಿಬಿಷನ್. ಹಾಗಾದರೆ ಸರ್ವೋಚ್ಚ ನ್ಯಾಯಾಲಯವು ರಿಟ್ ಆಫ್ ಪ್ರಾಹಿಬಿಷನ್ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ, ಕೆಳಗಿನ ನ್ಯಾಯಾಲಯವು ತನ್ನ ವ್ಯಾಪ್ತಿಯನ್ನು ಮೀರದಂತೆ ಅಥವಾ ನೈಸರ್ಗಿಕ ನ್ಯಾಯದ ವಿರುದ್ಧ ಹೋಗದಂತೆ ತಡೆಯುವುದು. ಕೆಳ ನ್ಯಾಯಾಲಯಗಳು ಏನಿರ್ತಾವಲ್ಲ, ಆ ನ್ಯಾಯಾಲಯವು ಸರಿಯಾದ ನ್ಯಾಯ ತೀರ್ಪು ಕೊಡುವಂತೆ ಮತ್ತು ನ್ಯಾಯದ ವ್ಯಾಪ್ತಿಯನ್ನು ಮೀರದಂತೆ ಈ ಸರ್ವೋಚ್ಚ ನ್ಯಾಯಾಲಯ ತಡೆ ಹಿಡಿಯಬಹುದಾದ ರಿಟ್ಟೇ ಈ ರಿಟ್ ಆಫ್ ಪ್ರಾಹಿಬಿಷನ್. ರಾಜ್ಯದ ನಿರ್ವಹಣಾ ಅಧಿಕಾರ ಇರುವುದು ಯಾರ ಕೈಯಲ್ಲಿ? ರಾಜ್ಯದ ಜನರಲ್ಲಿ, ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ, ರಾಜ್ಯದ ರಾಜ್ಯಪಾಲರಲ್ಲಿ, ರಾಜ್ಯದ ಶಾಸಕಾಂಗರಲ್ಲಿ. ರಾಜ್ಯದ ರಾಜ್ಯಪಾಲರಲ್ಲಿ ರಾಜ್ಯದ ನಿರ್ವಹಣಾ ಅಧಿಕಾರವಿದೆ. ಹಾಗಾದರೆ ಕೇಂದ್ರದ ನಿರ್ವಹಣಾ ಅಧಿಕಾರ ಇರುವುದು ರಾಷ್ಟ್ರಪತಿಗಳಲ್ಲಿ. ಕೇಂದ್ರದ ನಿರ್ವಹಣಾ ಅಧಿಕಾರ ರಾಷ್ಟ್ರಪತಿಗಳಲ್ಲಿ, ರಾಜ್ಯದ ನಿರ್ವಹಣಾ ಅಧಿಕಾರ ರಾಜ್ಯಪಾಲರಲ್ಲಿ. ಆದರೆ ಹೆಸರು ಮಾತ್ರ ನಿರ್ವಹಣಾ ಅಧಿಕಾರ ಮಾತ್ರ ಇವರಿಗಿದೆ. ಆದರೆ ನಿಜವಾದ ನಿರ್ವಹಣಾ ಅಧಿಕಾರ ಇರುವುದು ಯಾರ ಕೈಯಲ್ಲಿ? ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳ ಕೈಯಲ್ಲಿ, ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳ ಕೈಯಲ್ಲಿ. ಬಟ್ ಪ್ರಶ್ನೆ ಕೇಳಿದ ಮಾತ್ರ ನಾವು ರಾಜ್ಯದ ರಾಜ್ಯಪಾಲರು ಅಂತಲೇ ಬರೀಬೇಕು, ಕೇಂದ್ರದಲ್ಲಿ ರಾಷ್ಟ್ರಪತಿಗಳು ಅಂತಲೇ ಬರಬಹುದು. ಪವರ್ ಪಾಯಿಂಟ್ ಪ್ರದರ್ಶನದ ವಿಸ್ತಾರವೇನು? XLS, PPT, DOC, BMP. ಪವರ್ ಪಾಯಿಂಟ್ ಪ್ರದರ್ಶನದ ವಿಸ್ತಾರ PPT. ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿರಿ. ಕೋಆಕ್ಸಿಯಲ್ ಕೇಬಲ್, ಆಪ್ಟಿಕಲ್ ಫೈಬರ್, ಸುರುಳಿ ಇರುವ ಜೋಡಿತಂತಿ, ಮೈಕ್ರೋವೇವ್ಸ್. ಸರಿಯಾದ ಉತ್ತರ ಮೈಕ್ರೋವೇವ್ಸ್. ಇಲ್ಲಿ ಮೈಕ್ರೋವೇವ್ಸ್ ಯಾವುದಕ್ಕೋಸ್ಕರ ಗುಂಪಿಗೆ ಸೇರುವುದಿಲ್ಲ. ಈ ಮೂರು ಯಾವ ರೀತಿ ಒಂದಾಗಿದ್ದಾವೆ ನೋಡೋಣ. ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿವೆ? 25, 26, 30, 28. ಕರ್ನಾಟಕದಲ್ಲಿ ಒಟ್ಟು 30 ಜಿಲ್ಲೆಗಳಿವೆ. ರೇರ್ ಅರ್ತ್ ಕಾರ್ಖಾನೆ ಇರುವುದು ಎಲ್ಲಿ? ರೇರ್ ಅರ್ತ್ ಕಾರ್ಖಾನೆ ಇರುವುದು ಹಾಲ್ವೆಯಲ್ಲಿ. ಹಾಲ್ವೆ. ಭಾರತದ ಮೊದಲ ಅಣುಶಕ್ತಿ ಸ್ಥಾವರ ಸ್ಥಾಪಿತವಾದದ್ದು ಎಲ್ಲಿ? ಮೊದಲ ಅಣುಶಕ್ತಿ ಸ್ಥಾವರ ತಾರಾಪುರದಲ್ಲಿ. ಹಾಗಾದರೆ ತಾರಾಪುರ ಎಲ್ಲಿದೆ? ಮಹಾರಾಷ್ಟ್ರದಲ್ಲಿದೆ. ಮಹಾರಾಷ್ಟ್ರದ ತಾರಾಪುರದಲ್ಲಿ ಭಾರತದ ಮೊದಲ ಅಣುಶಕ್ತಿ ಸ್ಥಾವರವು ಸ್ಥಾಪಿತವಾಯಿತು. ರಾಣಾ ಪ್ರತಾಪ್ ಸಾಗರ. ಈ ರಾಣಾ ಪ್ರತಾಪ್ ಸಾಗರ ಎಲ್ಲಿದೆ? ರಾಜಸ್ಥಾನದಲ್ಲಿದೆ. ಈ ರಾಣಾ ಪ್ರತಾಪ್ ಸಾಗರ ಯಾವುದಕ್ಕೆ ಪ್ರಖ್ಯಾತವಾಗಿದೆ? ನ್ಯೂಕ್ಲಿಯರ್ ಶಕ್ತಿ ಸ್ಥಾವರಕ್ಕ,
ಅಲ್ಯೂಮಿನಿಯಂ ಕಾರ್ಖಾನೆಗ, ತಾಮ್ರದ ಅಲಂಕಾರ ಸಾಮಗ್ರಿಗಳಿಗ ಅಥವಾ ಆಟದ ವಸ್ತುಗಳಿಗ? ರಾಣಾ ಪ್ರತಾಪ್ ಸಾಗರ್, ದಿ ಫೇಮಸ್ ನ್ಯೂಕ್ಲಿಯರ್ ಶಕ್ತಿ ಸ್ಥಾವರ, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. ಒಂದನೇ ಮಹಾಯುದ್ಧ ಪ್ರಾರಂಭವಾದದ್ದು ಯಾವಾಗ? ಒಂದನೇ ಮಹಾಯುದ್ಧ 1914ರಲ್ಲಿ ಪ್ರಾರಂಭವಾಯಿತು. ಹಾಗಾದರೆ ಎರಡನೇ ಮಹಾಯುದ್ಧ ಪ್ರಾರಂಭವಾದದ್ದು ಯಾವಾಗ? ಎರಡನೇ ಮಹಾಯುದ್ಧ 1939ರಲ್ಲಿ. ಮೊದಲ ಅಣು ಬಾಂಬ್ ಹಿರೋಶಿಮಾದ ಮೇಲೆ ಬಿದ್ದದ್ದು ಯಾವಾಗ? ಹಿರೋಶಿಮಾದ ಮೇಲೆ ಮೊದಲ ಅಣು ಬಾಂಬ್ ಬಿದ್ದದ್ದು ಯಾವಾಗ? ಯಾವಾಗಂದರೆ ಆಗಸ್ಟ್ 6, 1945ರಲ್ಲಿ. ಅಡಾಲ್ಫ್ ಹಿಟ್ಲರ್ ಇವನ ದೇಶ ಯಾವುದು? ಫ್ರಾನ್ಸ್, ಜರ್ಮನಿ, ಆಸ್ಟ್ರಿಯಾ, ಇಂಗ್ಲೆಂಡ್. ಅಡಾಲ್ಫ್ ಹಿಟ್ಲರ್ ಜರ್ಮನಿ ದೇಶದ ವ್ಯಕ್ತಿ. ಮಹಾವೀರ ಜನಿಸಿದ್ದು ಯಾವಾಗ? ಮಹಾವೀರ ಜನಿಸಿದ ಕಾಲ ಯಾವುದು? ಕ್ರಿಸ್ತಪೂರ್ವ 600, ಕ್ರಿಸ್ತಪೂರ್ವ 570, ಕ್ರಿಸ್ತಪೂರ್ವ 540, ಕ್ರಿಸ್ತಪೂರ್ವ 430. ಮಹಾವೀರರು ಜನಿಸಿದ್ದು ಕ್ರಿಸ್ತಪೂರ್ವ 430ರಲ್ಲಿ. ಅಡುಗೆ ಸೋಡದ ರಾಸಾಯನಿಕ ಹೆಸರೇನು? ಅಡುಗೆ ಸೋಡಾ ಸೋಡಿಯಂ ಬೈಕಾರ್ಬೋನೇಟ್. ಹಾಗಾದರೆ ವಾಷಿಂಗ್ ಸೋಡಾದ ರಾಸಾಯನಿಕ ಹೆಸರೇನು? ವಾಷಿಂಗ್ ಸೋಡಾದಲ್ಲಿ ಬೈ ಬರೋದಿಲ್ಲ, ಸೋಡಿಯಂ ಕಾರ್ಬೋನೇಟ್ ಅಷ್ಟೇ. ಅಡುಗೆ ಸೋಡಾ ಸೋಡಿಯಂ ಬೈಕಾರ್ಬೋನೇಟ್, ವಾಷಿಂಗ್ ಸೋಡಾ ಸೋಡಿಯಂ ಕಾರ್ಬೋನೇಟ್. ಮೊಸರು ಹುಳಿಯಾಗಲು ಕಾರಣ ಯಾವ ಆಸಿಡ್? ಮೊಸರು ಹುಳಿಯಾಗಲು ಕಾರಣ ಯಾವ ಆಸಿಡ್? ಲ್ಯಾಕ್ಟಿಕ್ ಆಸಿಡ್. ಹಾಲು ಒಂದು ನೈಸರ್ಗಿಕವಾಗಿ ಯಾವ ರೀತಿ ಇರುತ್ತದೆ? ದ್ರಾವಣ ಆಗಿರುತ್ತೋ, ಸಸ್ಪೆನ್ಷನ್ ಆಗಿರುತ್ತೋ, ಮಿಶ್ರಣ ಆಗಿರುತ್ತೋ, ಜಿಡ್ಡಿನ ಪದಾರ್ಥನೋ? ಹಾಲು ನೈಸರ್ಗಿಕವಾಗಿ ಅದು ಒಂದು ಜಿಡ್ಡಿನ ಪದಾರ್ಥವಾಗಿದೆ. ಮೂಳೆಗಳು ಇದರಿಂದ ಮಾಡಲ್ಪಟ್ಟಿವೆ: ಕ್ಯಾಲ್ಸಿಯಂ ಹಾಗೂ ಫಾಸ್ಫರಸ್, ಕ್ಯಾಲ್ಸಿಯಂ ಹಾಗೂ ಸಲ್ಫರ್, ಕ್ಯಾಲ್ಸಿಯಂ ಹಾಗೂ ಮೆಗ್ನೀಷಿಯಂ, ಕ್ಯಾಲ್ಸಿಯಂ ಹಾಗೂ ಕಬ್ಬಿಣ. ಮೂಳೆಗಳು ಕ್ಯಾಲ್ಸಿಯಂ ಹಾಗೂ ಫಾಸ್ಫರಸ್ನಿಂದ ಮಾಡಲ್ಪಟ್ಟಿವೆ. Ca and P. ಹಳೇಬೀಡು, ಬೇಲೂರುಗಳಲ್ಲಿನ ದೇವಾಲಯಗಳನ್ನು ನಿರ್ಮಿಸಿದವರು ಯಾರು? ಬೇಲೂರು, ಹಳೇಬೀಡು, ಹೊಯ್ಸಳರು. ಇದು ನಿಮಗೆ ಗೊತ್ತೇ ಇದೆ. ಭಾರತವನ್ನಾಳಿದ ಕೊನೆಯ ಮೊಘಲ್ ದೊರೆ ಯಾರು? ಅಕ್ಬರ್, ಎರಡನೇ ಬಹದ್ದೂರ್ ಶಾ, ಎರಡನೇ ಆಲಂಗೀರ್, ಎರಡನೇ ಶಾ ಆಲಂ. ಭಾರತವನ್ನಾಳಿದ ಕೊನೆಯ ಮೊಘಲ್ ದೊರೆ ಎರಡನೇ ಬಹದ್ದೂರ್ ಶಾ. ದಂಡಿ ಸತ್ಯಾಗ್ರಹ ನಡೆದದ್ದು ಯಾವಾಗ? 1930, 35, 42, 45. ದಂಡಿ ಸತ್ಯಾಗ್ರಹ ನಡೆದದ್ದು 1930ರಲ್ಲಿ. ಹಾಗಾದರೆ ಗಾಂಧೀಜಿಯವರ ದಂಡಿ ಸತ್ಯಾಗ್ರಹ ಶುರುವಾದದ್ದು ಎಲ್ಲಿ? ದಂಡಿ ಸತ್ಯಾಗ್ರಹ ಶುರುವಾದದ್ದು ಅಹಮದಾಬಾದ್ನಲ್ಲಿ. ದೀನ್ ಇ ಇಲಾಯಿ ಎಂಬುದು ಯಾವುದರ ಹೆಸರು? ಅಂದರೆ ಏನಿದು ದೀನ್ ಇ ಇಲಾಯಿ ಎಂದರೆ ಏನು? ದೀನ್ ಇ ಇಲಾಯಿ ಒಂದು ಧರ್ಮ. ವಿಜಯನಗರವನ್ನು ಆಳುತ್ತಿದ್ದ ವಂಶ ಯಾವುದು? ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ವಿಜಯನಗರವನ್ನು ಆಳಿಲ್ಲ? ವಿಜಯನಗರವನ್ನು ಆಳದಿದ್ದ ವಂಶ ಯಾವುದು? ಸಾಳ್ವ, ತುಳುವ, ಹೊಯ್ಸಳ, ಅರವೀಡು. ಹೊಯ್ಸಳರು ವಿಜಯನಗರ ಸಾಮ್ರಾಜ್ಯವನ್ನು ಆಳಿಲ್ಲ. ಸಂಗಮ, ಸಾಳುವ, ತುಳುವ ಮತ್ತು ಅರವೀಡು ಈ 4 ವಂಶಸ್ಥರು ಸಹ ವಿಜಯನಗರವನ್ನು ಸಹ ಆಳಿದಂತಹ ರಾಜವಂಶಗಳಾಗಿವೆ. ಪಾಹಿಯನ್ ಭಾರತಕ್ಕೆ ಬಂದದ್ದು ಯಾರ ಕಾಲದಲ್ಲಿ? ಎರಡನೇ ಚಂದ್ರಗುಪ್ತನ ಕಾಲದಲ್ಲಿ ಪಾಹಿಯನ್ ಭಾರತಕ್ಕೆ ಬರುತ್ತಾನೆ.
ವಿಜಯನಗರ ವೈಭವಕ್ಕೆ ಹೆಸರಾದಂತಹ ಸ್ಥಳ ಯಾವುದು? ಶೃಂಗೇರಿ, ಹಳೇಬೀಡು, ಸೋಮನಾಥಪುರ, ಹಂಪೆ. ಹಂಪಿಯಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಆಳಲಾಯಿತು. ವೈಯಕ್ತಿಕ ಸ್ವಾತಂತ್ರ್ಯದ ದೊಡ್ಡ ಚಿಹ್ನೆ ಯಾವುದು? ಮ್ಯಾಂಡಮಸ್, ಸರ್ಶಿಯೋರರಿ, ಕೋ ವಾರಂಟೋ, ಹೇಬಿಯಸ್ ಕಾರ್ಪಸ್. ವೈಯಕ್ತಿಕ ಸ್ವಾತಂತ್ರ್ಯದ ದೊಡ್ಡ ಚಿಹ್ನೆ ಹೇಬಿಯಸ್ ಕಾರ್ಪಸ್. ಇಂಡಸ್ ಕಣಿವೆ ನಾಗರಿಕತೆ ಸೇರಿದ್ದು ಯಾವ ಯುಗಕ್ಕೆ? ಸಿಂಧೂ ಕಣಿವೆ ನಾಗರಿಕತೆ ಯಾವ ಯುಗಕ್ಕೆ ಸೇರಿದೆ? ಸಿಂಧೂ ಕಣಿವೆ ನಾಗರಿಕತೆಯು ನಿಯೋಲಿಥಿಕ್ ಯುಗ ಇದಕ್ಕೆ ಸೇರಿದೆ. ನಿಯೋಲಿಥಿಕ್ ಯುಗ. ಜಲಿಯನ್ ವಾಲಾಬಾಗ್ ದುರಂತ ನಡೆದದ್ದು ಯಾವಾಗ? ಡೇಟ್ ನೆನಪಿರ್ಬೇಕು ನಿಮಗಿಲ್ಲಿ. ಜಲಿಯನ್ ವಾಲಾಬಾಗ್ ದುರಂತ ನಡೆದದ್ದು ಏಪ್ರಿಲ್ 13, 1919. FAO ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಇದರ ಪ್ರಧಾನ ಕಚೇರಿ ಹೆಡ್ ಕ್ವಾರ್ಟರ್ಸ್ ಇರುವುದು ಎಲ್ಲಿ? FAOದು ರೋಮಲ್ಲಿ ಕಂಡುಬರುತ್ತದೆ ಪ್ರಧಾನ ಕಚೇರಿ. ಗ್ರೂಪ್ 77 ಎಂದರೆ ಏನು? 77 ರಾಷ್ಟ್ರಗಳ ಗುಂಪು. ಗ್ರೂಪ್ 77 ಎಂದರೆ ಏನು? ಆರ್ಥಿಕ ಗುಂಪುನ, ರಾಜಕೀಯ ಗುಂಪುನ, ಸಾಮಾಜಿಕ ಗುಂಪುನ, ಸಾಂಸ್ಕೃತಿಕ ಗುಂಪ? ಗ್ರೂಪ್ 77 ಇದು ಒಂದು ಎಕನಾಮಿಕ್ ಗ್ರೂಪ್, ಆರ್ಥಿಕ ಗುಂಪು. ಅಂತರಿಕ್ಷಕ್ಕೆ ತೆರಳಿದ ಮೊದಲ ಭಾರತೀಯ ಯಾರು? ಅಂತರಿಕ್ಷಕ್ಕೆ ತೆರಳಿದ ಮೊದಲ ಭಾರತೀಯ ರಾಕೇಶ್ ಶರ್ಮಾ. ಹಿಮಾಲಯನ್ ಮೌಂಟೇನಿಯರಿಂಗ್ ಇನ್ಸ್ಟಿಟ್ಯೂಷನ್ ಇರುವುದು ಎಲ್ಲಿ? ಹಿಮಾಲಯನ್ ಮೌಂಟೇನಿಯರಿಂಗ್ ಇನ್ಸ್ಟಿಟ್ಯೂಟ್ ಇದು ಕಂಡುಬರುವುದು ಡಾರ್ಜಿಲಿಂಗ್ನಲ್ಲಿ. ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಹಕ್ಕು ಅಲ್ಲ? ನಿಮಗೆ ಗೊತ್ತಿದೆ ಟೋಟಲ್ 6 ಮೂಲಭೂತ ಹಕ್ಕುಗಳಿವೆ. ಅವುಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಹಕ್ಕಲ್ಲ? ಸರಿಯಾದ ಉತ್ತರ ಮುಷ್ಕರದ ಹಕ್ಕು. ಇದು ಮೂಲಭೂತ ಹಕ್ಕು ಅಲ್ಲ. ಇನ್ನು ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಸಂವಿಧಾನಾತ್ಮಕ ಪರಿಹಾರೋಪಾಯಗಳ ಹಕ್ಕು ಇವೆಲ್ಲವೂ ಮೂಲಭೂತ ಹಕ್ಕುಗಳಾಗಿವೆ. ಭಾರತದ ಮೊದಲ ನ್ಯೂಕ್ಲಿಯರ್ ರಿಯಾಕ್ಟರ್ನ ಹೆಸರೇನು? ಊರ್ವಶಿ, ಅಪ್ಸರೆ, ಕಾಮಿನಿ, ರೋಹಿಣಿ. ಮೊದಲ ನ್ಯೂಕ್ಲಿಯರ್ ರಿಯಾಕ್ಟರ್ನ ಹೆಸರು ಅಪ್ಸರೆ. 1853ರಲ್ಲಿನ ಮೊದಲ ಭಾರತೀಯ ರೈಲ್ವೆ ಸಂಚರಿಸಿದ್ದು ಎಲ್ಲಿ? 1853ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತೀಯ ರೈಲ್ವೆ ಸಂಚರಿಸುತ್ತೆ. ಎಲ್ಲಿಂದ ಎಲ್ಲಿಗೆ ಅಂತ? ಮೊದಲ ರೈಲ್ವೆ ಸಂಚರಿಸಿದ್ದು ಬಾಂಬೆ ಹಾಗೂ ಥಾಣೆಯ ನಡುವೆ. ಭಾರತೀಯ ರೈಲ್ವೆಯಲ್ಲಿ ಒಟ್ಟು ಎಷ್ಟು ವಲಯಗಳಿವೆ? ಭಾರತೀಯ ರೈಲ್ವೆಯಲ್ಲಿ ಒಟ್ಟು 17 ವಲಯಗಳಿವೆ. ಭಾರತದಲ್ಲಿ ಒಟ್ಟು ಎಷ್ಟು ಪಿನ್ ಕೋಡ್ ಪ್ರದೇಶಗಳಿವೆ? ಭಾರತದಲ್ಲಿ ಒಟ್ಟು 8 ಪಿನ್ ಕೋಡ್ ಪ್ರದೇಶಗಳಿವೆ. ಸೂರ್ಯನ ಸುತ್ತ ಸುತ್ತುತ್ತಿರುವ ಅತಿ ದೊಡ್ಡ ಗ್ರಹ ಯಾವುದು? ಸೂರ್ಯನ ಸುತ್ತ ಸುತ್ತುತ್ತಿರುವ ಅತ್ಯಂತ ದೊಡ್ಡ ಗ್ರಹ ಅದು ಜುಪಿಟರ್. ಜುಪಿಟರ್ ಅಂದರೆ ಗುರುಗ್ರಹ. ಭೂಮಿಯ ನೈಸರ್ಗಿಕ ಉಪಗ್ರಹ ಯಾವುದು? ಮಂಗಳ, ಚಂದ್ರ, ಶುಕ್ರ, ನೆಪ್ಚೂನ್. ಭೂಮಿಯ ನೈಸರ್ಗಿಕ ಉಪಗ್ರಹ ಚಂದ್ರ. ರುಡೇಶಿಯಾದ ನೂತನ ಹೆಸರು ಏನು? ಮೊದಲಿಗೆ ರುಡೇಶಿಯಾ ಅಂತ ಕರಿತಿದ್ರು. ಇದನ್ನ ಜಿಂಬಾಬ್ವೆಯನ್ನು ಮೊದಲಿಗೆ ರುಡೇಶಿಯಾ ಅಂತ ಕರಿತಿದ್ರು, ಈಗ ಜಿಂಬಾಬ್ವೆ ಅಂತ ಕರಿತಿದ್ದಾರೆ. ಘಾನಾ ಪಕ್ಷಿಧಾಮ ಇರುವುದು ಎಲ್ಲಿ? ಮಧ್ಯಪ್ರದೇಶ, ರಾಜಸ್ಥಾನ, ಪಶ್ಚಿಮ ಬಂಗಾಳ, ಕೇರಳ. ಘಾನಾ ಪಕ್ಷಿಧಾಮ ಕಂಡುಬರುವುದು ರಾಜಸ್ಥಾನದಲ್ಲಿ.
ಜಂಟಿ ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಬಿಲ್ ಪಾಸಾಗಲು ಬೇಕಾದ ನಿರ್ಣಾಯಕ ಮತ ಚಲಾಯಿಸುವವರು ಯಾರು? ಜಂಟಿ ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಬಿಲ್ ಪಾಸ್ ಮಾಡಲು ಬೇಕಾದಂತಹ ನಿರ್ಣಾಯಕ ಮತ ಚಲಾಯಿಸುವವರು ಯಾರು? ರಾಜ್ಯಸಭಾಧ್ಯಕ್ಷರು, ಡೆಪ್ಯೂಟಿ ಲೋಕಸಭಾಧ್ಯಕ್ಷರು, ಪ್ರಧಾನಮಂತ್ರಿಗಳು. ಸರಿಯಾದ ಉತ್ತರ ಲೋಕಸಭಾಧ್ಯಕ್ಷರು. ಸಂವಿಧಾನದ ಆರ್ಟಿಕಲ್ 17 ಏನನ್ನು ಸೂಚಿಸುತ್ತದೆ? ಸಂವಿಧಾನದ 17ನೇ ವಿಧಿಯು ಅಸ್ಪೃಶ್ಯತಾ ನಿವಾರಣೆಯನ್ನು ಸೂಚಿಸುತ್ತದೆ. ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು? ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿ. ಈ ಮುಂಚೆ ಸಿಂಹ ಇತ್ತು ನಮ್ಮದು. ನಂತರ 1972ರಲ್ಲಿ ಸಿಂಹದ ಬದಲಿಗೆ ಹುಲಿಯನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಮಾಡಲಾಯಿತು. ಸಂವಿಧಾನದಲ್ಲಿ ಕೇಂದ್ರ ನಿರ್ವಹಣಾ ಅಧಿಕಾರ ಹೊಂದಿರುವವರು ಯಾರು? ಹೇಳಿದ್ದೀನಿ ಆಲ್ರೆಡಿ ಆನ್ಸರ್ ಇದಕ್ಕೆ. ರಾಷ್ಟ್ರಪತಿಗಳು ಕೇಂದ್ರ ನಿರ್ವಹಣಾ ಅಧಿಕಾರವನ್ನು ಹೊಂದಿರುತ್ತಾರೆ. ರಾಜ್ಯಪಾಲರು ರಾಜ್ಯ ನಿರ್ವಹಣಾ ಅಧಿಕಾರವನ್ನು ಹೊಂದಿರುತ್ತಾರೆ. ಬ್ರಾಂಕೈಟಿಸ್ ಎಂಬ ಕಾಯಿಲೆಗೆ ತುತ್ತಾಗುವ ಅಂಗ ಯಾವುದು? ಬ್ರಾಂಕೈಟಿಸ್ ಎಂಬ ಕಾಯಿಲೆಗೆ ಉಸಿರಾಟದ ಪ್ರಾಂತ್ಯ. ಸಿಟಿ ಸ್ಕ್ಯಾನಿಂಗ್ಗೆ ಬಳಸುವುದು ಏನನ್ನು? ಅಲ್ಟ್ರಾಸೌಂಡ್ ಅಲೆಗಳು, ಗಾಮಾ ಕಿರಣಗಳು, ಎಕ್ಸ್ರೇ ಕಿರಣಗಳು, ಆಲ್ಫಾ ಕಿರಣಗಳು. ಸಿಟಿ ಸ್ಕ್ಯಾನಿಂಗಿಗೆ ಎಕ್ಸ್ರೇ ಕಿರಣಗಳನ್ನು ಬಳಸುತ್ತಾರೆ. ಬಿಳಿ ರಕ್ತ ಕಣಗಳ ಪ್ರಮುಖ ಕಾರ್ಯ ಏನು? ಬಿಳಿ ರಕ್ತ ಕಣಗಳ ಪ್ರಮುಖ ಕಾರ್ಯ ಸೋಂಕಿನ ವಿರುದ್ಧ ಹೋರಾಡುವುದು, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದು. ಟಿಬಿಯಾ ಎಂಬ ಮೂಳೆ ಇರುವುದು ಎಲ್ಲಿ? ತಲೆಬುರುಡೆಯಲ್ಲಿ, ತೋಳಿನಲ್ಲಿ, ಕಾಲಿನಲ್ಲಿ, ಮುಖದಲ್ಲಿ. ಟಿಬಿಯಾ ಎಂಬ ಮೂಳೆ ಇರುವುದು ಕಾಲಿನಲ್ಲಿ. ಯುರೋಪಿನ ಆಟದ ಮೈದಾನ ಇರುವುದು ಎಲ್ಲಿ? ಲಂಡನ್ನಲ್ಲಿ, ಸ್ವಿಟ್ಜರ್ಲ್ಯಾಂಡ್ನಲ್ಲಿ, ಲಾಸ್ ಏಂಜಲೀಸ್ನಲ್ಲಿ, ಜರ್ಮನಿಯಲ್ಲಿ. ಯುರೋಪಿನ ಆಟದ ಮೈದಾನ ಇರುವುದು ಸ್ವಿಟ್ಜರ್ಲ್ಯಾಂಡ್ನಲ್ಲಿ. ಲೈಫ್ ಡಿವೈನ್ ಈ ಪುಸ್ತಕದ ಕರ್ತೃ ಯಾರು? ಲೈಫ್ ಡಿವೈನ್ ಅನ್ನು ಬರೆದವರು ಯಾರು? ಅರವಿಂದೋ ಘೋಷ್. ಸಂಗೀತ ನಾಟಕ ಅಕಾಡೆಮಿಯು ದೇಶದಲ್ಲಿನ ಸಂಗೀತ, ನಾಟಕ, ನೃತ್ಯಗಳ ಏಳಿಗೆಗೆ ಶ್ರಮಿಸುತ್ತಿದೆ. ಇದು ಆರಂಭವಾದದ್ದು ಯಾವಾಗ? ಸಂಗೀತ ನಾಟಕ ಅಕಾಡೆಮಿ ಆರಂಭವಾದದ್ದು ಯಾವಾಗ? ಸಂಗೀತ ನಾಟಕ ಅಕಾಡೆಮಿ 1953ರಲ್ಲಿ ಆರಂಭವಾಯಿತು. ಭಾರತದಲ್ಲಿ ದೂರದರ್ಶನ ಸ್ಥಾಪಿಸಿದ್ದು ಯಾವಾಗ? ಭಾರತದಲ್ಲಿ ದೂರದರ್ಶನವನ್ನು ಸ್ಥಾಪಿಸಿದ್ದು 1959ರಲ್ಲಿ. ರಾಷ್ಟ್ರೀಯ ಹೆದ್ದಾರಿ ನಂಬರ್ 4 ಅಂದರೆ NH4 ಕೂಡಿಸುವುದು ಯಾವುವನ್ನು? NH4 ಕೂಡಿಸುವುದು ಮುಂಬೈ ಮತ್ತು ಚೆನ್ನೈಯನ್ನು. ಕೆಳಗಿನವುಗಳಲ್ಲಿ ಯಾವ ರೈಲು ಅತಿ ಹೆಚ್ಚು ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ? ಹಿಮಸಾಗರ್ ಎಕ್ಸ್ಪ್ರೆಸ್, GT ಎಕ್ಸ್ಪ್ರೆಸ್, ಶತಾಬ್ದಿ ಎಕ್ಸ್ಪ್ರೆಸ್, ಕರ್ನಾಟಕ ಎಕ್ಸ್ಪ್ರೆಸ್. ಅತಿ ಹೆಚ್ಚು ರಾಜ್ಯಗಳ ಮೂಲಕ ಹಾದು ಹೋಗುವ ರೈಲು ಹಿಮಸಾಗರ್ ಎಕ್ಸ್ಪ್ರೆಸ್. ಗೀತಾಂಜಲಿ ಎಕ್ಸ್ಪ್ರೆಸ್ ಓಡಾಡುವುದು ಎಲ್ಲಿಂದ ಎಲ್ಲಿಗೆ? ಗೀತಾಂಜಲಿ ಎಕ್ಸ್ಪ್ರೆಸ್ ಹೌರಾಯಿಂದ ಮುಂಬೈಗೆ ಓಡಾಡುತ್ತದೆ. ರೈಲ್ವೆ ಬ್ರಾಡ್ ಗೇಜ್ನ ಸರಾಸರಿ ವಿಸ್ತಾರ ಎಷ್ಟಿರಬೇಕು? 2 ಮೀಟರ್, 1.83 ಮೀಟರ್, 1.67 ಮೀಟರ್, 1.33 ಮೀಟರ್. ರೈಲ್ವೆ ಬ್ರಾಡ್ ಗೇಜ್ನ ಸರಾಸರಿ ವಿಸ್ತಾರ 1.67 ಮೀಟರ್ ಇರಬೇಕು. ಪಂಚವಾರ್ಷಿಕ ಯೋಜನೆಯ ಕಲ್ಪನೆಯನ್ನು ಭಾರತಕ್ಕೆ ಮೊದಲಿಗೆ ಪರಿಚಯಿಸಿದವರು ಯಾರು? ಪಂಚವಾರ್ಷಿಕ ಯೋಜನೆಯ ಕಲ್ಪನೆಯನ್ನು ಭಾರತಕ್ಕೆ ಮೊದಲಿಗೆ ಪರಿಚಯಿಸಿದವರು ಜವಾಹರ್ಲಾಲ್ ನೆಹರು.
ಭಾರತೀಯ ಯೋಜನಾ ಆಯೋಗದ ಮೊದಲ ಅಧ್ಯಕ್ಷರಾಗಿದ್ದವರು ಯಾರು? ಜವಾಹರ್ಲಾಲ್ ನೆಹರು, ಡಾಕ್ಟರ್ ರಾಧಾಕೃಷ್ಣನ್, ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಗುಲ್ಜರಿಲಾಲ್ ನಂದಾ. ಯೋಜನಾ ಆಯೋಗದ ಮೊದಲ ಅಧ್ಯಕ್ಷರು ಪಂಡಿತ್ ಜವಾಹರ್ಲಾಲ್ ನೆಹರು. ಮೊದಲ ಭಾರತೀಯ ಬ್ಯಾಂಕ್ ಯಾವುದು? ಮೊಟ್ಟ ಮೊದಲ ಭಾರತೀಯ ಬ್ಯಾಂಕ್ ಕೋಲ್ಕತ್ತಾದ ಪ್ರೆಸಿಡೆನ್ಸಿ ಬ್ಯಾಂಕ್. 20 ಅಂಶಗಳ ಕಾರ್ಯಕ್ರಮವನ್ನು ಮೊದಲಿಗೆ ಜಾರಿಗೆ ತಂದವರು ಯಾರು? ಪಂಡಿತ್ ಜವಾಹರ್ಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಇಂದಿರಾ ಗಾಂಧಿ, ಸಂಜಯ್ ಗಾಂಧಿ. 20 ಅಂಶಗಳ ಕಾರ್ಯಕ್ರಮವನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮೊಟ್ಟ ಮೊದಲಿಗೆ ಜಾರಿಗೆ ತಂದರು. ರೇಡಿಯೋ ಕಿರಣಗಳನ್ನು ನಿಯಮಿತ ಕಾಲದಲ್ಲಿ ಹೊಮ್ಮಿಸುವ ಹೆವನ್ಲಿ ಬಾಡಿ ಯಾವುದು? ರೇಡಿಯೋ ಕಿರಣಗಳನ್ನು ನಿಯಮಿತ ಕಾಲದಲ್ಲಿ ಹೊಮ್ಮಿಸುವ ಹೆವನ್ಲಿ ಬಾಡಿ ಪಲ್ಸರ್. ಹಗುರವಾದ ಹಾಗೂ ಭಾರವಾದ ವಸ್ತುಗಳು ಸಮಾನ ಚಲನಾಶಕ್ತಿಯನ್ನು ಹೊಂದಿರುತ್ತವೆ. ಇವುಗಳಲ್ಲಿ ಯಾವುದು ತೀವ್ರಗತಿ ಹೊಂದಿರುತ್ತದೆ? ಸರಿಯಾದ ಉತ್ತರ ಭಾರವಾದ ವಸ್ತುಗಳು ಅತಿ ಹೆಚ್ಚು ತೀವ್ರಗತಿಯನ್ನು ಹೊಂದಿರುತ್ತವೆ. ಹಗುರವಾದ ಹಾಗೂ ಭಾರವಾದ ವಸ್ತುಗಳು ಸಮಾನ ಚಲನಶಕ್ತಿಯನ್ನು ಹೊಂದಿರುತ್ತವೆ. ಅಂತಹ ಸಮಯದಲ್ಲಿ ಭಾರವಾದ ವಸ್ತುಗಳು ಅತಿ ಹೆಚ್ಚು ತೀವ್ರಗತಿಯನ್ನು ಹೊಂದಿರುತ್ತವೆ. ಗಾಳಿಯಲ್ಲಿನ ಶಬ್ದದ ವೇಗದ ಅಂದಾಜು ಪ್ರಮಾಣ ಎಷ್ಟು? 3 ಮೀಟರ್ ಪರ್ ಸೆಕೆಂಡ್, 30 ಮೀಟರ್ ಪರ್ ಸೆಕೆಂಡ್, 330 ಮೀಟರ್ ಪರ್ ಸೆಕೆಂಡ್, 3000 ಮೀಟರ್ ಪರ್ ಸೆಕೆಂಡ್. ಗಾಳಿಯಲ್ಲಿ ಶಬ್ದದ ವೇಗದ ಅಂದಾಜು ಪ್ರಮಾಣ 330 ಮೀಟರ್ ಪರ್ ಸೆಕೆಂಡ್. ಕೆಳಗಿನವುಗಳಲ್ಲಿ ಯಾವುದು ಪ್ರಾಥಮಿಕ ಬಣ್ಣವಲ್ಲ? ನಿಮಗೆ ಗೊತ್ತಿದೆ 3 ಪ್ರಾಥಮಿಕ ಬಣ್ಣಗಳಿವೆ. ಅದರಲ್ಲಿ ಕೆಳಗಿನ ಯಾವುದು ಒಂದು ಪ್ರಾಥಮಿಕ ಬಣ್ಣ ಅಲ್ಲ? ಕಪ್ಪು ಇದು ಪ್ರಾಥಮಿಕ ಬಣ್ಣ ಅಲ್ಲ. ನೀಲಿ, ಹಸಿರು, ಕೆಂಪು ಈ 3 ಕೂಡ ಪ್ರಾಥಮಿಕ ಬಣ್ಣಗಳಾಗಿವೆ. ಭಾರತದ ಮೊದಲ ರಾಷ್ಟ್ರಪತಿ ಯಾರು? ಭಾರತದ ಮೊದಲ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಭಾರತದ ರಾಷ್ಟ್ರದ ಪುಷ್ಪ ಯಾವುದು? ನಮ್ಮ ರಾಷ್ಟ್ರ ಪುಷ್ಪ ಯಾವುದು? ರಾಷ್ಟ್ರೀಯ ಹೂವು ಕಮಲ. 1954ರ ಮೊದಲ ಭಾರತ ರತ್ನ ಪ್ರಶಸ್ತಿ ಪಡೆದವರು ಯಾರು? ನಿಮಗೆ ಗೊತ್ತಿದೆ 1954ರಲ್ಲಿ 3 ಭಾರತ ರತ್ನ ಪ್ರಶಸ್ತಿಯನ್ನು ಮೊಟ್ಟ ಮೊದಲ ಬಾರಿಗೆ ನೀಡಲಾಯಿತು. ಆ 30ರಲ್ಲಿ 1954ರಲ್ಲಿ ಮೊಟ್ಟ ಮೊದಲಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದವರು ಯಾರು? ಸರಿಯಾದ ಉತ್ತರ ಸಿ ರಾಜಗೋಪಾಲಾಚಾರಿ ಅವರಿಗೆ ಮೊದಲಿಗೆ ನೀಡಲಾಗುತ್ತದೆ. ಹಾಗಾದರೆ 1954ರಲ್ಲಿ ಯಾರ್ಯಾರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡಲಾಯಿತು? ಸಿ ರಾಜಗೋಪಾಲಾಚಾರಿ, ರಾಧಾಕೃಷ್ಣನ್, ಸಿ ವಿ ರಾಮನ್ ಈ 3 ಕೂಡ ಕೊಡಲಾಯಿತು. ಸಾಲಾರ್ಜಂಗ್ ವಸ್ತು ಸಂಗ್ರಹಾಲಯ ಇರುವ ಸ್ಥಳ ಯಾವುದು? ಸಾಲಾರ್ಜಂಗ್ ವಸ್ತು ಸಂಗ್ರಹಾಲಯ ಇರುವುದು ಹೈದರಾಬಾದ್ನಲ್ಲಿ. ಕರ್ನಾಟಕದ ಆದಿಕವಿ ಎಂದು ಯಾರನ್ನು ಕರೆಯುತ್ತಾರೆ? ಪಂಪ, ಕಾಳಿದಾಸ, ಚೈತನ್ಯ ಮಹಾಪ್ರಭು, ಸೂರ್ದಾಸ್. ಕರ್ನಾಟಕದ ಆದಿಕವಿ ಎಂದು ಪಂಪನನ್ನು ಕರೆಯುತ್ತಾರೆ. ಅಶೋಕನ ಪ್ರಕಾರ ಧಮ್ಮ ಎಂದರೆ ಏನು? ಹಿರಿಯರಿಗೆ ಗೌರವ ಸೂಚಿಸುವುದು, ಎಲ್ಲ ಧರ್ಮ ಮತ್ತು ಸಂಪ್ರದಾಯಗಳಿಗೆ ಗೌರವ ಸೂಚಿಸುವುದು, ಗುಲಾಮರಿಗೆ ಮತ್ತು ನೌಕರರಿಗೆ ದಯೆಯನ್ನು ತೋರುವುದು, ಈ ಮೇಲಿನ ಎಲ್ಲವೂ. ಅಶೋಕನ ಪ್ರಕಾರ ಧಮ್ಮ ಎಂದರೆ ಈ ಮೇಲಿನ ಎಲ್ಲವೂ. ಹಿರಿಯರಿಗೆ ಗೌರವವನ್ನು ಸೂಚಿಸಬೇಕು, ಎಲ್ಲ ಧರ್ಮ ಮತ್ತು ಸಂಪ್ರದಾಯಗಳಿಗೂ ಕೂಡ ಗೌರವವನ್ನು ಸೂಚಿಸಬೇಕು, ಗುಲಾಮ ಮತ್ತು ನೌಕರರಿಗೂ ಕೂಡ ದಯೆಯನ್ನು ತೋರಬೇಕು. ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ಲಾರ್ಡ್ ಕಾರ್ನ್ ವಾಲಿಸ್. ಹಣಕಾಸಿನ ಮಸೂದೆಯನ್ನು ಲೋಕಸಭೆಯಲ್ಲಿ ಯಾರು ತೀರ್ಮಾನಿಸುತ್ತಾರೆ? ಪ್ರಧಾನಮಂತ್ರಿ, ಭಾರತದ ರಾಷ್ಟ್ರಪತಿ, ಲೋಕಸಭಾ ಸ್ಪೀಕರ್,
ಭಾರತದ ಹಣಕಾಸು ಸಚಿವರು. ಲೋಕಸಭಾ ಸ್ಪೀಕರ್. ಈ ಕೆಳಗಿನ ಯಾವ ರಾಜ್ಯವು ತನ್ನ ಎರಡನೆಯ ರಾಜಧಾನಿಯಾಗಿ ಧರ್ಮಶಾಲಾವನ್ನು ಆಯ್ಕೆ ಮಾಡಿಕೊಂಡಿದೆ? ಹರಿಯಾಣ, ಉತ್ತರಾಖಂಡ, ಹಿಮಾಚಲ ಪ್ರದೇಶ, ಮೇಘಾಲಯ. ಹಿಮಾಚಲ ಪ್ರದೇಶವು ತನ್ನ ಎರಡನೇ ರಾಜಧಾನಿಯನ್ನಾಗಿ ಧರ್ಮಶಾಲಾವನ್ನು ಆಯ್ಕೆ ಮಾಡಿಕೊಂಡಿದೆ. ಹಾಗಾದರೆ ಹಿಮಾಚಲ ಪ್ರದೇಶದ ಮೊದಲನೇ ರಾಜಧಾನಿ ಯಾವುದೆಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ. ಈ ಕೆಳಗಿನವುಗಳಲ್ಲಿ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆಯನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತಂದವರು ಯಾರು? ಕೆಂಗಲ್ ಹನುಮಂತಯ್ಯ, ಎಸ್ ನಿಜಲಿಂಗಪ್ಪ, ವೀರೇಂದ್ರ ಪಾಟೀಲ್, ಡಿ ದೇವರಾಜು ಅರಸ್. ಕರ್ನಾಟಕ ಭೂ ಸುಧಾರಣಾ ಕಾಯ್ದೆಯನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತಂದವರು ಡಿ ದೇವರಾಜ್ ಅರಸ್. ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.